IPL ಲಿಸ್ಟಲ್ಲಿ RCBಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ಸ್ ಲಿಸ್ಟ್ ಇಲ್ಲಿದೆ ಮಗ. ಬಟ್ 2025 ಒಂದು ಸೀಸನ್ನ ಬಿಟ್ಟು RCBಗೆ ಇನ್ನು ಎಲ್ಲ ಸೀಸನ್ನು ಕೂಡ ಲತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ರು, ಬಟ್ ನಮಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ಸ್ ಅಂತ ತಗೋತಾ ಇದ್ವಲ್ಲ, ಬಿಕಾಸ್ ಅವ್ರು ಲಾಸ್ಟ್ ಸೀಸನ್ ಪರ್ಫಾರ್ಮ್ ಮಾಡ್ತಾ ಇದ್ರು ಅದರ್ ಟೀಮಲ್ಲಿ. ನಮ್ಮ RCB ಅವ್ರನ್ನ ಟಾರ್ಗೆಟ್ ಮಾಡಿ ತಗೊಂಡು RCBಗೆ ಪರ್ಫಾರ್ಮ್ ಮಾಡಿ ಕಪ್ ಗೆಲ್ಲಿಸ್ತಾರೆ ಅಂತ ತಗೋತಾ ಇದ್ರು. ಅವರಂತೂ ಆ ಒಂದು ಸೀಸನ್ ಯಾವ ಥರ ಪರ್ಫಾರ್ಮೆನ್ಸ್ ಅಂತೂ ಬರ್ತಾನೆ ಇರಲಿಲ್ಲ. ಸೊ ಎವ್ರಿ ಸೀಸನ್ ಇದೇ ಫೇಲ್ಯೂರ್ ಆಗ್ತಾ ಇದ್ದು RCBಲಿ. ಅದಾದಮೇಲೆ ಯಾವ ಥರ ಆಗ್ತಾಯಿತ್ತು ಅಂದರೆ RCBಲಿ ಬಿಟ್ಟ ಮೇಲೆ ಇವ್ರನ್ನ ನೆಕ್ಸ್ಟ್ ಸೀಸನ್ RCB ವಿರುದ್ಧನೇ ಬಂದು ನಾಯಿ ಕೆಸ್ತಾ ಇದ್ರು RCBಗೆ ಅಂತ ತುಂಬ ಜನ ಪ್ಲೇಯರ್ಸ್ನ ನೋಡ್ಬಿಟ್ಟಿದ್ದೀವಿ ನಾವು. ಸೊ ಇದರಲ್ಲಿ ನೋಡ್ತಾ ಇದ್ದೀರಾ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ಸ್ಗಳು. ಕೇಲಿ ಜೇಮಿಸನ್ 2021ನಲ್ಲಿ 15 ಕೋಟಿಗೆ RCBಗೆ ತಗೋತಾರೆ, ಬಟ್ ಇವ್ರ ಕಡೆಯಿಂದ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಅಂತೂ ಬಂದಿರಲ್ಲ. ಆ್ಯಂಡ್ ಎರಡನೇ ಪ್ಲೇಯರು ಗ್ಲೆನ್ ಮ್ಯಾಕ್ಸ್ವೆಲ್ 2021ನಲ್ಲಿ ಇವ್ರಿಗೆ 14 ಕೋಟಿ 25 ಲಕ್ಷನ ಕೊಟ್ಬಿಟ್ಟು ಇವ್ರನ್ನ ಬೈ ಮಾಡ್ತಾರೆ. ಬಟ್ ಆ ಒಂದು ಸೀಸನ್ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಬಟ್ ಅದಾದ ಮತ್ತೆ ರಿಟರ್ನ್ ಮಾಡ್ತಾರೆ. ಅದಾದಮೇಲೆ ಗ್ಲೆನ್ ಮ್ಯಾಕ್ಸ್ವೆಲ್ ಫುಲ್ ಕಳೆದೋಗ್ಬಿಡ್ತಾರೆ. ಆ್ಯಂಡ್ 2014ನಲ್ಲಿ ಯುವರಾಜ್ ಸಿಂಗ್ನ ತಗೋತಾರೆ 14 ಕೋಟಿ ಕೊಟ್ಬಿಟ್ಟು. ಸೊ ಅವರು ಕೂಡ ಆ ಒಂದು ಸೀಸನ್ ಅಷ್ಟೊಂದೇನು ಪರ್ಫಾರ್ಮ್ ಮಾಡಲ್ಲ, ಒಂದೆರಡು ಮ್ಯಾಚನ್ನು ಹೊಡಿತಾರೆ ಅಷ್ಟೇ. ಅದು ಬಿಟ್ಟರೆ ಏನು ಪರ್ಫಾರ್ಮೆನ್ಸ್ ಅಂತ ಇರಲ್ಲ ಆ ಟೈಮಲ್ಲಿ. ಆ್ಯಂಡ್ ಜೋಶ್ ಹೇಸಲ್ವುಡ್ 2025 12 ಕೋಟಿ 50 ಲಕ್ಷನ ಕೊಟ್ಬಿಟ್ಟು ತಗೋತಾರೆ. ಈ ಒಂದು ಅಮೌಂಟ್ ಇವ್ರಿಗೆ ಕಡಿಮೆನೇ ಆಯಿತು. ಅವ್ರು ಮಾಡಿರೋ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇತ್ತು ಲಾಸ್ಟ್ ಸೀಸನು, ಅದಕ್ಕೆ ಕಪ್ ಗೆದ್ದಿದ್ದು. ಆ್ಯಂಡ್ 2017ನಲ್ಲಿ ತಮಿಳ್ ಮಿಲ್ಸ್ನ 12 ಕೋಟಿ ಕೊಟ್ಬಿಟ್ಟೆ ತಗೋತಾರೆ. ಇವರಂತೂ ನಾಯಿ ಕೆಚ್ತಾರೆ ಬೇರೆ ಟೀಮ್ ಅವರು. ಆ್ಯಂಡ್ ಅಲ್ಜರೀಸ್ ಜೋಸಫ್ 2024ಅಲ್ಲಿ ತಗೋತಾರೆ 11 ಕೋಟಿ 50 ಲಕ್ಷನ ಕೊಟ್ಬಿಟ್ಟು, ನೋ ಪರ್ಫಾರ್ಮೆನ್ಸ್. ಆ್ಯಂಡ್ ಪಿಲ್ಸಾಟು 2025 ತಗೋತಾರೆ, ಇವ್ರಿಗೆ 11 ಕೋಟಿ 50 ಲಕ್ಷನ ಕೊಟ್ಟು, ಬಟ್ ಇವ್ರಿಗೆ ಈ ಅಮೌಂಟು ಕೂಡ ಕಡಿಮೆ ಆಯಿತು ಅಂತಲೇ ಹೇಳ್ತೀನಿ. ಬಿಕಾಸ್ ಕೆಚಿದರು ನಾಯಿ ಹೊಡೆದಿರ್ತಾರೆ ಅಪೋನೆಂಟ್ ಟೀಮ್ಗೆ ಲಾಸ್ಟ್ ಸೀಸನು, ಅದಕ್ಕೋಸ್ಕರನೇ ಕಪ್ ಗೆದ್ದಿದ್ದು. ಆ್ಯಂಡ್ 2025 ಕೂಡ ಜಿತೇಶ್ ಶರ್ಮನ 11 ಕೋಟಿ ಕೊಟ್ಬಿಟ್ಟು ತಗೋತಾರೆ. ಇವರಂತೂ ವರ್ತ್ ಪ್ಲೇಯರು. ಅವರೊಂದು ಪ್ರಾಮಿಸ್ನ ಕೊಟ್ಟಿರ್ತಾರೆ, ನಾನು ಈ ಸಲ ಕಪ್ನ ಗೆಲ್ಲಿಸ್ತೀನಿ RCBಗೆ ಅಂತ. ಅದೊಂದು ಪ್ರಾಮಿಸ್ನ ಮತ್ತೆ ಉಳಿಸ್ಕೋತಾರೆ. ಥ್ಯಾಂಕ್ ಯು ಬ್ರದರ್. ಅದಾದಮೇಲೆ ವನಿಂದು ಹೊಸರಂಗ 2022ಅಲ್ಲಿ 10 ಕೋಟಿ 75 ಲಕ್ಷ ಓಕೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಬೌಲಿಂಗಲ್ಲಿ. ಬಟ್ ವಿಕೆಟ್ಸ್ ತೆಗಿತಿರ್ತಾರೆ, ಬಟ್ ತುಂಬ ರನ್ನ ಲೀಕ್ ಮಾಡಿರ್ತಾರೆ ಆ ಒಂದು ಟೈಮಲ್ಲಿ. ಆ್ಯಂಡ್ ಹರ್ಷಲ್ ಪಟೇಲ್, ಇವರು ಪರ್ಪಲ್ ಪಟೇಲ್ ಅಂತಲೇ ಹೇಳ್ಬೋದು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. 10 ಕೋಟಿ 75 ಲಕ್ಷ ಕೊಟ್ಬಿಟ್ಟು ತಗೊಂಡಿರ್ತಾರೆ. ಆ್ಯಂಡ್ ಭುವನೇಶ್ವರ್ ಕುಮಾರ್ 2025ಅಲ್ಲಿ 10 ಕೋಟಿ 75 ಲಕ್ಷ. ಇದಂತೂ ಇವರಿಗೆ ತುಂಬ ಕಡಿಮೆ ಆಯಿತು ಮಗ. ನೀವು ಯಾವುದೇ ಟೀಮಲ್ಲಿ ಹೋಗಲಿ 100% ಇವರು ಪರ್ಫಾರ್ಮ್ ಮಾಡೇ ಬಿಕಾಸ್ ಆ ಥರ ಕ್ವಾಲಿಟಿ ಬೌಲರ್ ಇವರು. ಬಟ್ ಈ ಒಂದು ಸೀಸನ್ ಮತ್ತೆ ಕೂಡ ರಿಟರ್ನ್ ಮಾಡಿಕೊಂಡು RCB ಇವ್ರಿಗೆ ಆಡಿಸ್ತಾರೆ. 100% ಬಿಡಲ್ಲ ಮಗ ಅಂತ ಬೌಲರ್ ಹೆಂಗೆ ಬಿಡ್ತಾರೆ ಹೇಳಿ. 10 ಕೋಟಿ ಸಿಕ್ಕಿರೋದೇ ಹೆಚ್ಚು ಇವರು. ಬಟ್ ಇವರಿಗೆ ಟೀಮ್ ಇಂಡಿಯಾದಲ್ಲಿ ಯಾವ ಥರ ಡ್ರಾಪ್ ಆಯಿತು ಅಂತಲೇ ಗೊತ್ತಿಲ್ಲ. ಹ್ಯಾಪನ್ಸ್ ಬ್ರೋ, ಏನೂ ಮಾಡೋಕ್ಕಾಗಲ್ಲ. ಸೊ ಇದು RCBಗೆ IPL ಹಿಸ್ಟ್ರಿಯಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ಸು. ಸೊ ಇದರಲ್ಲಿ ನಿಮ್ಮ ಪ್ರಕಾರ ಯಾರಿಗೆ ವರ್ತಿತ್ತು ಯಾರಿಗೆ ವರ್ತಿಲ್ಲ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾನೆ ಮಾಡ್ಕೊಳ್ಳಿ. ಮೋರ್ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ಬಾಯ್ಸ್ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.